ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಟಡಿ ಕಾರ್ನರ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ನಾವು ಇಂದಿನ ವಿಡಿಯೋದಲ್ಲಿ 10ನೇ ತರಗತಿ ಸಮಾಜ ವಿಜ್ಞಾನ ವಿಷಯದಲ್ಲಿ ಇತಿಹಾಸ ವಿಭಾಗದ 2ನೇ ಅಧ್ಯಾಯ ಆಗಿರತಕ್ಕಂತಹ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ, ಈ ಒಂದು ಅಧ್ಯಾಯದ ನೋಟ್ಸನ್ನು ನೋಡ್ತಾ ಇದ್ದೀವಿ. ಏನು ಅಭ್ಯಾಸದ ಸಂಪೂರ್ಣ ಪ್ರಶ್ನೋತ್ತರಗಳನ್ನ ನೋಡ್ತಾ ಇದ್ದೀವಿ. ಅದಕ್ಕೂ ಮೊದಲು ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೋಡಿ, ಮೊದಲನೇದು ಅಭ್ಯಾಸದಲ್ಲಿ ಕೇಳಿರುವಂಥದ್ದು ಬಿಟ್ಟ ಸ್ಥಳವನ್ನು ಸೂಕ್ತವಾದ ಪದಗಳಿಂದ ಭರ್ತಿ ಮಾಡಿ ಅಂತ ಕೇಳಿದರೆ, ಅದರಲ್ಲಿ 1ನೆಯ ಪ್ರಶ್ನೆ, ಮೊದಲನೇ ಆಂಗ್ಲೋ ಮರಾಠ ಯುದ್ಧದ ಅಂತ್ಯದಲ್ಲಿ ಮರಾಠರು ಮತ್ತು ಬ್ರಿಟಿಷರ ಮಧ್ಯೆ ಡ್ಯಾಶ್ ಒಪ್ಪಂದ ಆಯಿತು ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ ಸಾಲ್ಬಾಯ್ ಒಪ್ಪಂದ. 2ನೇ ಪ್ರಶ್ನೆ, ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವನು ಡ್ಯಾಶ್, ಯಾರು? ವೆಲ್ಲೆಸ್ಲಿ ಅಥವಾ ಇದನ್ನು ಲಾರ್ಡ್ ವೆಲ್ಲೆಸ್ಲಿ ಅಂತ ಕೂಡ ಕರೀತಾರೆ. 3ನೇ ಪ್ರಶ್ನೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಡ್ಯಾಶ್ರಲ್ಲಿ ಜಾರಿಗೆ ತರಲಾಯಿತು. ಯಾವಾಗ? ಸಾಮಾನ್ಯ ಶಕ 1848ರಲ್ಲಿ. 4ನೇ ಪ್ರಶ್ನೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದವನು ಡ್ಯಾಶ್, ಯಾರು? ಲಾರ್ಡ್ ಡಾಲ್ಹೌಸಿ. ಇದಿಷ್ಟಾಗಿತ್ತು ಬಿಟ್ಟ ಸ್ಥಳದ ಪ್ರಶ್ನೆಗಳು. ಮುಂದೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇ ಪ್ರಶ್ನೆ, ಮೊದಲನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಇದು ನಿಮಗೆ 3 ಅಥವಾ 4 ಅಂಕಗಳಿಗೆ ಕೇಳಿದರೆ ನೀವು ಈ ರೀತಿಯಾಗಿ ಬರಿಬೇಕು. ಏನಂತ? ಮೊಘಲ್ ಚಕ್ರವರ್ತಿ 2ನೇ ಶಾ ಆಲಂನನ್ನು ಮರಾಠರು ಮತ್ತೆ ದೆಹಲಿ ಸಿಂಹಾಸನದಲ್ಲಿ ಕೂರಿಸಿದರು. ಶಾ ಆಲಂನು ಕೋರಾ ಮತ್ತು ಅಲಹಾಬಾದ್ಗಳನ್ನು ಮರಾಠರಿಗೆ ನೀಡಿದನು. ಇದರಿಂದ ಬ್ರಿಟಿಷರು ಹಾಗೂ ಮರಾಠರ ನಡುವೆ ವೈರತ್ವ ಏರ್ಪಟ್ಟಿತು. ಇದೇ ಸಮಯದಲ್ಲಿ ಮರಾಠರ ಬಲಿಷ್ಠ ಪೇಶ್ವೆ ಮಾಧವರಾವ್ ತೀರಿಕೊಂಡನು. ಅವನ ಸ್ಥಾನಕ್ಕೆ ಬಂದ ನಾರಾಯಣರಾಯನನ್ನು ಚಿಕ್ಕಪ್ಪ ರಘೋಬ ಕೊಲೆ ಮಾಡಿದನು. ಆಗ ನಾನಾ ಫಡ್ನವೀಸನು ರಘೋಬನ ಬದಲು ನಾರಾಯಣರಾಯನ ಮಗ ಮಾಧವರಾಯನನ್ನು ಪೇಶ್ವೆಯಾಗಿ ಮಾಡಿದನು. ಸಿಟ್ಟುಗೊಂಡ ರಘೋಬನು ಬ್ರಿಟಿಷರ ಸಹಾಯ ಕೋರಿದನು. ಬ್ರಿಟಿಷರು ಈ ಅವಕಾಶವನ್ನು ಬಳಸಿಕೊಂಡು ಮರಾಠರ ಮೇಲೆ ಯುದ್ಧ ಸಾರಿದರು. ಈ 8 ಅಂಶಗಳನ್ನು ನೀವು ಬರಿಬೇಕು ಒಂದು ವೇಳೆ 3 ಅಥವಾ 4 ಅಂಕಗಳಿಗೆ ಈ ಒಂದು ಪ್ರಶ್ನೆಯನ್ನು ಕೇಳಿದರೆ. ಅದೇ ಈ ಒಂದು ಇದೇ ಪ್ರಶ್ನೆನ ಮೊದಲನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳನ್ನು ವಿವರಿಸಿದ 2 ಅಂಕಗಳಿಗೆ ನಿಮಗೆ ಕೇಳಿದರೆ ನೀವು ಈ 5 ಅಂಶಗಳನ್ನು ಬರೆಯಿರಿ. ಯಾವುದೆಲ್ಲ? ಮರಾಠರ ಬಲಿಷ್ಠ ಪೇಶ್ವೆ ಮಾಧವರಾವ್ ತೀರಿಕೊಂಡನು. ಅವನ ಸ್ಥಾನಕ್ಕೆ ಬಂದ ನಾರಾಯಣರಾಯನನ್ನು ಚಿಕ್ಕಪ್ಪ ರಘೋಬ ಕೊಲೆ ಮಾಡಿದನು. ಆಗ ನಾನಾ ಫಡ್ನವೀಸನು ರಘೋಬನ ಬದಲು ನಾರಾಯಣರಾಯನ ಮಗ ಮಾಧವರಾಯನನ್ನು ಪೇಶ್ವೆಯನ್ನಾಗಿ ಮಾಡಿದನು. ಸಿಟ್ಟುಗೊಂಡ ರಘೋಬನು ಬ್ರಿಟಿಷರ ಸಹಾಯವನ್ನು ಕೋರಿದನು. ಬ್ರಿಟಿಷರು ಈ ಅವಕಾಶವನ್ನು ಬಳಸಿಕೊಂಡು ಮರಾಠರ ಮೇಲೆ ಯುದ್ಧ ಸಾರಿದರು ಅಂತ ಈ 5 ಅಂಶಗಳನ್ನು ನೀವು ಬರೆದರೆ ಸಾಕು ಒಂದು ವೇಳೆ 2 ಅಂಕಗಳಿಗೆ ಕೇಳಿದರೆ. ಮುಂದೆ 3ನೇ ಪ್ರಶ್ನೆ, ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳಾವು ವಿವರಿಸಿರಿ. ಉತ್ತರ, ಭಾರತೀಯ ರಾಜನು ಬ್ರಿಟಿಷರ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇಟ್ಟುಕೊಳ್ಳಬೇಕು. ಅದರ ಖರ್ಚು ವೆಚ್ಚಗಳನ್ನು ರಾಜನೇ ಭರಿಸಬೇಕು. ರಾಜನು ತನ್ನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನನ್ನು ನೇಮಿಸಿಕೊಳ್ಳಬೇಕು. ಬ್ರಿಟಿಷರ ಅನುಮತಿ ಇಲ್ಲದೆ ಬೇರೆ ಯಾವ ಯುರೋಪಿಯನ್ನರನ್ನು ಸಹ ನೇಮಿಸಿಕೊಳ್ಳಬಾರದು. ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಲು ಬ್ರಿಟಿಷರ ಒಪ್ಪಿಗೆ ಬೇಕು. ಇವೆಲ್ಲಕ್ಕೆ ಪ್ರತಿಯಾಗಿ ಕಂಪನಿಯು ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ನೀಡುತ್ತದೆ ಅಂತ ಬರೀಬೇಕಾಗಿತ್ತು. ಇದು ತುಂಬ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ನಿಮ್ಮ ಹೆಚ್ಚಿನ ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲೂ ಕೂಡ ಈ ಒಂದು ಪ್ರಶ್ನೆ ನೀವು ಕಾಣಬಹುದಾಗಿದೆ. ಮುಂದೆ 4ನೇ ಪ್ರಶ್ನೆ, 3ನೇ ಆಂಗ್ಲೋ ಮರಾಠ ಯುದ್ಧವನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ, ಮರಾಠ ಮನೆತನಗಳು ತಮ್ಮ ಸ್ವಾತಂತ್ರ್ಯಕ್ಕಾಗಿ ತೀವ್ರ ಪ್ರಯತ್ನ ನಡೆಸಿದವು. ಪೇಶ್ವೆ 2ನೇ ಬಾಜಿರಾಯನು ಬ್ರಿಟಿಷರಿಂದ ಮುಕ್ತನಾಗಲು ಪ್ರಯತ್ನಿಸಿದನು. 1817ರಲ್ಲಿ ಅವನು ಬ್ರಿಟಿಷರ ಪೂನಾ ರೆಸಿಡೆನ್ಸಿಯನ್ನು ಸುಟ್ಟನು. ಕೊನೆಗೆ ಅವನು ಕೋರೆಗಾಂವ್ ಮತ್ತು ಅಸ್ಟಿ ಯುದ್ಧಗಳಲ್ಲಿ ಸಂಪೂರ್ಣ ಶರಣಾದನು. ಬ್ರಿಟಿಷರು ಪೇಶ್ವೆ ಪದವಿಯನ್ನು ರದ್ದುಗೊಳಿಸಿ ಬಾಜಿರಾಯನಿಗೆ ವಿಶ್ರಾಂತಿ ವೇತನವನ್ನು ನೀಡಿದರು. ಅವನ ಬದಲು ಶಿವಾಜಿಯ ವಂಶಸ್ಥ ಪ್ರತಾಪ ಸಿಂಹನನ್ನು ಸಣ್ಣ ರಾಜ್ಯವಾದಂತಹ ಸಥಾರಾದಲ್ಲಿ ಪ್ರತಿಷ್ಠಾಪಿಸಿದರು. ಅವನಿಗೆ ಅಧಿಕಾರವನ್ನು ನೀಡಿದರು. ಇದೇನಾಗಿತ್ತು? 3ನೇ ಆಂಗ್ಲೋ ಮರಾಠ ಯುದ್ಧದ ವಿವರಣೆ ಆಗಿತ್ತು. ಇದು ನಿಮಗೆ 4ನೇ ಪ್ರಶ್ನೆಗೆ ಉತ್ತರ. ಮುಂದೆ 5ನೆಯ ಪ್ರಶ್ನೆ, ಬ್ರಿಟಿಷರ ಅಧಿಕಾರ ವಿಸ್ತರಣೆಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯು ಹೇಗೆ ಸಹಕಾರಿಯಾಯಿತು ಅಂತ ಕೇಳ್ತಾರೆ. ಇದಕ್ಕೆ ಉತ್ತರ, ಈ ನೀತಿಯನ್ನು ಡಾಲ್ಹೌಸಿಯು ಜಾರಿಗೆ ತಂದನು. ಯಾವಾಗ? 1848ರಲ್ಲಿ. ಇದರಂತೆ ಯಾವುದೇ ದೇಶೀಯ ರಾಜ ಮಕ್ಕಳಿಲ್ಲದೆ ಮೃತನಾದರೆ ಅವನ ದತ್ತು ಮಕ್ಕಳಿಗೆ ಯಾವುದೇ ಆಳ್ವಿಕೆ ನಡೆಸ್ತಕ್ಕಂಥ ಹಕ್ಕು ಇರಲಿಲ್ಲ, ಉತ್ತರಾಧಿಕಾರತ್ವದ ಹಕ್ಕು ಇರಲಿಲ್ಲ.
ಮೂರನೇದು ಪಾಯಿಂಟ್, ಅಂತಹ ರಾಜ್ಯಗಳನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಏನು ಮಾಡಲಾಗ್ತಿತ್ತು, ವಿಲೀನಗೊಳಿಸಿಕೊಳ್ಳಲಾಗ್ತಿತ್ತು. ಇದರಿಂದ ಝಾನ್ಸಿ, ಸತಾರಾ, ಜೈಪುರ್, ಸಂಬಲ್ಪುರ್, ಉದಯಪುರಗಳು ಬ್ರಿಟಿಷರ ವಶವಾದವು. ಹೀಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯು ಬ್ರಿಟಿಷರ ಅಧಿಕಾರ ವಿಸ್ತರಣೆಗೆ ಸಹಕಾರಿಯಾಯಿತು ಅಂತ ಬರಿಬೇಕಾಗಿತ್ತು ಈ ಒಂದು 5ನೇ ಪ್ರಶ್ನೆಗೆ. ಏನು, ಈ ಬ್ರಿಟಿಷರ ಅಧಿಕಾರ ವಿಸ್ತರಣೆಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬಂಥ ನೀತಿ ಹೇಗೆ ಸಹಕಾರಿಯಾಯಿತು ಅಂತ ಈ ರೀತಿಯಾಗಿ ಬರಿಬೇಕು. ಮುಂದೆ ಕೊನೆಯ ಪ್ರಶ್ನೆ 6ನೇ ಪ್ರಶ್ನೆ, ದತ್ತು ಮಕ್ಕಳಿಗೆ ಹಕ್ಕಿನ ನೀತಿಗೆ ಒಳಪಟ್ಟಂತಹ ರಾಜ್ಯಗಳು ಯಾವ್ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ ಝಾನ್ಸಿ, ಸತಾರಾ, ಜೈಪುರ್, ಸಂಬಲ್ಪುರ್, ಉದಯಪುರ್, ನಾಗಪುರ್ ಮೊದಲಾದಂಥವುಗಳು. ಈ ಎಲ್ಲ ರಾಜ್ಯಗಳು ಏನಾಗಿದ್ದವು, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬಂತಹ ನೀತಿಗೆ ಒಳಪಟ್ಟಿದ್ದವು. ಇದಿಷ್ಟಾಗಿತ್ತು ನಿಮ್ಮ ಸಮಾಜ ವಿಜ್ಞಾನ ವಿಷಯದ ಇತಿಹಾಸ ವಿಭಾಗದ 2ನೇ ಅಧ್ಯಾಯದ ಸಂಪೂರ್ಣ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನಾವು ಇಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ತಪ್ಪದೆ ಈ ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ಪಾಠದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.